Namaste everyone. So the very first topic of today's class is about scalars and vectors. So ಅದಕ್ಕೆ ಹೋಗೋದಕ್ಕೂ ಮುಂಚೆ ನಾನು ಒಂದು ಪರ್ಟಿಕ್ಯುಲರ್ ವರ್ಡ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. That word is magnitude. So what do you mean by magnitude? So already ನಾನು ಒಂದು ಟೈಪ್ ಆಫ್ ಮ್ಯಾಗ್ನಿಟ್ಯೂಡ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ಅದೇನಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾಡ್ಯುಲಸ್. ಸೊ ಮ್ಯಾಗ್ನಿಟ್ಯೂಡ್ ಅಂತನಾದ್ರೂ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಾಡ್ಯುಲಸ್ ಅಂತನಾದ್ರೂ ಹೇಳ್ಬೋದು. ಸೊ ದಿಸ್ ವಾಸ್ ದ ವೆರಿ ಫಸ್ಟ್ ಮ್ಯಾಗ್ನಿಟ್ಯೂಡ್ ವಿಚ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಸೊ ಏನಿದು ಮ್ಯಾಗ್ನಿಟ್ಯೂಡ್ ಆರ್ ಮಾಡ್ಯುಲಸ್ ಅಂತ ಹೇಳಿದ್ರೆ, ಎನಿ ನಂಬರ್ ವಿಚ್ ಯು ಆರ್ ಗೋಯಿಂಗ್ ಟು ಪುಟ್ ಅಂಡರ್ ದ ಮಾಡ್ಯುಲಸ್ will get a positive sign. So -3 ಇದ್ರೂನು ಕೂಡ ಮಾಡ್ಯುಲಸ್ ಒಳಗಡೆ ಹಾಕಿದ ತಕ್ಷಣ, so this is the symbol for the modulus or magnitude. So it will be termed as a positive quantity. So ಅದು ಒಂದು type of magnitude. Now I'm going to discuss another type of magnitude which means value ಅಂತ ಅರ್ಥ. So here the second type of magnitude means value. 3 is a value. 3000 is a value. So ಆ ವ್ಯಾಲ್ಯೂ ಯಾವಾಗ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಒಂದು ಯೂನಿಟ್ ಬರೆದಾಗ. ಸೊ 3 meter and 5 meter. So which has more value? Yes, of course, 5 meter has more value when compared to the 3 meter. So here the magnitude means what? Value. So previously ಇನ್ನೂ ಒಂದು magnitude ಬಗ್ಗೆ ಡಿಸ್ಕಸ್ ಮಾಡಿದ್ವಿ. Means any number which you are going to put under the modulus will get a positive sign. So in this particular chapter we will be discussing about the second type of magnitude, means value. Value ಬಗ್ಗೆ ಮಾತಾಡ್ತಾ ಹೋಗ್ತೀವಿ. The magnitude which we are going to talk about is value. So value ಬಗ್ಗೆ ಮಾತಾಡ್ತಾ ಹೋಗ್ತೀವಿ. So coming to the definitions of scalars and vectors. Scalars, these are the physical quantities. So physical quantities means the quantities which can be measured. These are the physical quantities which are represented by magnitude only. So ಅಂದ್ರೆ ನಾವು ವ್ಯಾಲ್ಯೂ ಮೇಲೆ ಮಾತ್ರ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ನಾವು ಸ್ಕೇಲಾರ್ಸ್ ಅಂತ ಹೇಳ್ತೀವಿ. So coming to the vectors definition, these are the physical quantities. Again, the quantities which can be measured, which are represented by both magnitude, ಅಂದ್ರೆ ನಾವು ಅದನ್ನ ವ್ಯಾಲ್ಯೂ ಇಂದನೂ ರೆಪ್ರೆಸೆಂಟ್ ಮಾಡ್ತೀವಿ, and it is also represented with the direction. So direction ಇಂದನೂ ರೆಪ್ರೆಸೆಂಟ್ ಮಾಡ್ತೀವಿ. So once if I tell about the example part, it will be very clear for you. So example session ಗೆ ಬರೋಣ. So ಆಫನ್ ನಾವು ಮಾಸ್ ಹಾಗೆ ವೆಯ್ಟ್ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೋತೀವಿ ಯೂಶಲಿ. ಸೊ ಎರಡೂನು ಒಂದೇ ಅಂತ ಅನ್ಕೋತೀವಿ. ಮಾಸ್ ಈಸ್ ಡಿಫ್ರೆಂಟ್ ಫ್ರಮ್ ದ ವೇಟ್ ಆಫ್ ದ ಬಾಡಿ. ಓಕೆ, ಸೊ ಯಾವ್ದು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ವೇಟ್ ವಿಲ್ ಚೇಂಜ್. ನಿಮ್ಮ ಪ್ಲೇಸ್ ಚೇಂಜ್ ಮಾಡ್ದಂಗೆ, ಫಾರ್ ಎಕ್ಸಾಂಪಲ್ ನೀವು ಅರ್ತ್ ಮೇಲೆ ಮೆಷರ್ ಮಾಡಿ ಇನ್ನೊಂದ್ಸಲ ಮೂನೋ ಅಥವಾ ಬೇರೆ ಯಾವ್ದಾದ್ರು ಪ್ಲಾನೆಟ್ ಮೇಲೆ ನೀವು ಮೆಷರ್ ಮಾಡಕ್ಕೆ ಹೋಯ್ತು ಅಂತ ಹೇಳಿದ್ರೆ ವೇಟ್ ಚೇಂಜ್ ಆಗುತ್ತೆ, ಬಟ್ ಮಾಸ್ ಹಾಗೆ ಉಳಿಯುತ್ತೆ. ಸೊ ಅರ್ತ್ ಮೇಲೆ ನಿಮ್ಗೆ ಮಾಸು 45 kg ಅಂತ ಇತ್ತು ನಿಮ್ಮ ಮಾಸ್ ಅಂತ ಹೇಳಿದ್ರೆ, ಮೂನ್ಗೆ ಹೋಗಿ ಅಥವಾ ಜುಪಿಟರ್ಗೆ ಹೋಗಿ ಅಥವಾ ಬೇರೆ ಯಾವುದೇ ಪ್ಲಾನೆಟ್ ಹೋಗಿ it will remain as 45 kg only. So this mass is constant. So mass will not change. ಅಂದ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗಲ್ಲ. ಬಟ್ ವೇಟ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ನಿಮ್ಮ ಪ್ಲೇಸ್ ಚೇಂಜ್ ಮಾಡ್ದಾಗಿರ್ಬೋದು ಅಥವಾ ಡೈರೆಕ್ಷನ್ ಚೇಂಜ್ ಮಾಡ್ದಾಗಿರ್ಬೋದು ಅದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ವೇಟ್ ಈಸ್ ಪ್ರಾಡಕ್ಟ್ ಆಫ್ ಟೂ ಥಿಂಗ್ಸ್. ಒನ್ ಈಸ್ ಮಾಸ್. ದಿಸ್ ಸ್ಮಾಲ್ g represents acceleration due to gravity. ಸೊ ಮಾಸ್ ಚೇಂಜ್ ಆಗದಿರ ಇರ್ಬೋದು, ಬಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ g is different for different places. For example, the acceleration due to gravity for earth ಎಷ್ಟು ಬರಿತೀವಿ ಅಂದ್ರೆ 9.8 meter per second square. ನಾನು ಆಲ್ರೆಡಿ ಹೇಳಿದೆ ಬರೀ ನಂಬರ್ ಬರೆದ್ರೆ ವ್ಯಾಲ್ಯೂ ಇಲ್ಲ, ನಂಬರ್ ಜೊತೆಗೆ ಯೂನಿಟ್ ಕೂಡ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಹೇಗೆ ನಮ್ಮ ನೇಮ್ ಜೊತೆ ನಮ್ಮ ಇನಿಷಿಯಲ್ ವಿಚ್ ಗಿವ್ಸ್ ಅಸ್ ಪ್ರೈಡ್, ಆ ಪ್ರೌಡ್ನೆಸ್ ಯಾವಾಗ ಕೊಡುತ್ತೆ, ದ ಸೇಮ್ ವೇ ಒಂದು ಪರ್ಟಿಕ್ಯುಲರ್
ನಂಬರ್ಗೆ ಯೂನಿಟ್ ಬರೆದ್ರೆ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ ದ ಅರ್ತ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ಫಾರ್ ದ ಮೂನ್ ಚೇಂಜ್ ಆಗುತ್ತೆ. ಎಷ್ಟು ಬರ್ಕೋತೀವಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ ದ ಮೂನ್ ಅಂತ ಹೇಳಿದ್ರೆ ಇಟ್ ಈಸ್ 1.63 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಇದರಲ್ಲಿ 6 ಭಾಗ, ಸೊ 9.8 ಡಿವೈಡೆಡ್ ಬೈ 6 will give the acceleration due to gravity of the moon. So ಇಲ್ಲಿ ಅಬ್ಸರ್ವ್ ಮಾಡಿದ್ರೆ acceleration due to gravity ಅರ್ಥಗೆನೆ ಬೇರೆ ಇದೆ, ಹಾಗೆ ಮೂನ್ಗೆ ಬೇರೆ ಇದೆ. ಸೊ ವೇಟ್ ಏನಾಗ್ತಾ ಹೋಗುತ್ತೆ, ಮಾಸ್ ಮಲ್ಟಿಪ್ಲೈಡ್ ಬೈ acceleration due to gravity. ಅರ್ತ್ ಮೇಲೆ ಬಂದಷ್ಟು ಮೂನ್ ಮೇಲೆ ಬರಲ್ಲ. ಸೊ ಅರ್ತ್ ಮೇಲೆ ಮೆಷರ್ ಮಾಡೋ ಅಂತ ವೇಟ್ ಜಾಸ್ತಿ ವ್ಯಾಲ್ಯೂ ಕೊಡುತ್ತೆ when compared to the weight you are going to measure on the moon. ಯಾಕೆ ಅಂತ ಹೇಳಿದ್ರೆ acceleration due to gravity ಕಡಿಮೆ ಇದೆ ಮೂನ್ಗೆ, ಸೊ ಹಾಗಾಗಿ ವೇಟ್ ಕೂಡ ಕಡಿಮೆ ತೋರಿಸುತ್ತೆ. whereas on earth acceleration due to gravity is more, 9.8 ಇದೆ, ಹಾಗಾಗಿ ವೇಟ್ ಕೂಡ ಜಾಸ್ತಿ ತೋರಿಸುತ್ತೆ. ಸೊ ಯಾವ ಕ್ವಾಂಟಿಟಿನ ವೆಕ್ಟಾರ್ಗೆ ಹಾಕ್ತಿವಿ, ಯಾವ ಕ್ವಾಂಟಿಟಿನ ಸ್ಕೇಲಾರ್ಗೆ ಹಾಕ್ತಿವಿ ಅಂತ ನೋಡೋಣ. since mass will not change with respect to the place or the direction, it comes under a category called scalars. Whereas weight, ಒಂದೊಂದು ಪ್ಲೇಸ್ಗೂ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗೋದ್ರಿಂದ weight will come under the category called as vectors. So mass is a scalar quantity, weight is a vector quantity. So the second example which I have taken here is about distance and displacement. So ಯಾವುದು ಯಾವ ಕ್ಯಾಟಗರಿ ಹೋಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ಟಿದೀವಿ. 100 ಮೀಟರ್ ಆಫ್ ಲೆಂತ್ ನ ಕವರ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಯಾರು ಫಸ್ಟ್ 100 ಮೀಟರ್ ಆಫ್ ಲೆಂತ್ ನ ಕವರ್ ಮಾಡ್ತಾರೋ ದೇ ವಿಲ್ ಬಿ ದ ವಿನ್ನರ್. ಸೊ if I am only concerned about the 100 meter length, that particular physical quantity is called as distance. ಬರೀ ನನಗೆ ಇಷ್ಟು ಲೆಂತ್ ನ ಕವರ್ ಮಾಡಬೇಕು ಅಂತ ಹೇಳಿದಾಗ ಅದನ್ನ ನಾವು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದೇ ನನಗೆ 100 ಮೀಟರ್ ಕವರ್ ಮಾಡಬೇಕು, ಬಟ್ ಇಟ್ ಹ್ಯಾಸ್ ಟು ಬಿ ಇನ್ ದ ನಾರ್ತ್ ಡೈರೆಕ್ಷನ್ ಅಂತ ಹೇಳಿದಾಗ ಇಲ್ಲಿ ನಾನು ಏನನ್ನ ಸ್ಪೆಸಿಫೈ ಮಾಡ್ತಾ ಇದ್ದೀನಿ, ಡೈರೆಕ್ಷನ್. ವ್ಯಾಲ್ಯೂ ಚೇಂಜ್ ಆಗಿಲ್ಲ, ಬಟ್ ಏನಾಗ್ತಿದೆ, ಡೈರೆಕ್ಷನ್ ನ ಒಂದು ಸ್ಪೆಸಿಫೈ ಮಾಡ್ತಿದ್ದೀನಿ. ಹಾಗಿದ್ದಾಗ ಅಂತ ಫಿಸಿಕಲ್ ಕ್ವಾಂಟಿಟಿನ ವಿ ಕಾಲ್ ಇಟ್ ಆಸ್ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಬರೀ ವ್ಯಾಲ್ಯೂ ಬರಿತೀವಿ, ವ್ಯಾಲ್ಯೂ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಇಲ್ಲಿ ಅರ್ಥ. ಅದೇ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಆ ವ್ಯಾಲ್ಯೂ ಜೊತೆಗೆ ನಾವು ಇನ್ನೂ ಒಂದು ಕಂಡೀಷನ್ ನ ಅಪ್ಲೈ ಮಾಡ್ತೀವಿ. ಏನದು, ಯಾವ ಡೈರೆಕ್ಷನ್. ಸೊ 100 ಮೀಟರ್ ನಾನು ಯಾವ ಡೈರೆಕ್ಷನ್ ಅಲ್ಲಿ ಕವರ್ ಮಾಡಬೇಕು, ನಾರ್ತ್ ಅಥವಾ ಅಲಾಂಗ್ ಕೋಆರ್ಡಿನೇಟ್ ಸಿಸ್ಟಮ್, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಹೇಳಿದಾಗ ದಟ್ ಕಮ್ಸ್ ಅಂಡರ್ ದ ಡಿಸ್ಪ್ಲೇಸ್ಮೆಂಟ್ ಕ್ಯಾಟಗರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಬರೀ ವ್ಯಾಲ್ಯೂ ಬಗ್ಗೆ ಆದ್ರೆ ದಟ್ ಕ್ವಾಂಟಿಟಿ ವಿಲ್ ಬಿ ದ ಸ್ಕೇಲಾರ್. ಸೊ ಹಿಯರ್ ಡಿಸ್ಟೆನ್ಸ್ ಇಸ್ ದ ಸ್ಕೇಲಾರ್ ಕ್ವಾಂಟಿಟಿ. ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಬಂದಾಗ ನನಗೆ ವ್ಯಾಲ್ಯೂ ಜೊತೆಗೆ ಯಾವ ಡೈರೆಕ್ಷನ್ ಅಲ್ಲಿ ಡಿನೋಟ್ ಮಾಡ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿಕಮ್ ಅ ವೆಕ್ಟಾರ್ ಕ್ವಾಂಟಿಟಿ. So here I have written few more example, that is speed is a scalar quantity. ಯಾಕೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಾವು ಮ್ಯಾಗ್ನಿಟ್ಯೂಡ್ ನ ಮಾತ್ರ ಮೆಷರ್ ಮಾಡ್ತೀವಿ. ಸೊ ಏನಕ್ಕೆ ಸ್ಪೀಡು ಬರೀ ಸ್ಕೇಲಾರ್ ಆಗುತ್ತೆ, ಏನಕ್ಕೆ ವೆಕ್ಟಾರ್ ಆಗಲ್ಲ ಅಂತ ಮುಂದೆ ಬರುವಂತ ಟಾಪಿಕ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಬಟ್ ವೆಲಾಸಿಟಿನ ನಾನು ವೆಕ್ಟಾರ್ಗೆ ಕ್ಯಾಟಗರೈಸ್ ಮಾಡಿದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ನನ್ಗಲ್ಲಿ ಮ್ಯಾಗ್ನಿಟ್ಯೂಡ್ ಕೂಡ ಬೇಕು, ಡೈರೆಕ್ಷನ್ ಕೂಡ ಬೇಕು. ಅಗೇನ್ ದಿಸ್ ವಿಲ್ ಬಿ ಲರ್ನ್ಡ್ ಇನ್ ದ ಅಪ್ಕಮಿಂಗ್ ಟಾಪಿಕ್ಸ್. ಟೈಮ್ ಕೂಡ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ ಅಂತ ಹೇಳಿದ್ರೆ ಸಪೋಸ್ ಇಫ್ ಯು ವಾಂಟ್ ಟು ಮೆಷರ್ ದ ಟೈಮ್, ಎಷ್ಟು ಇವಾಗ ಟೈಮು ಅಂತ ಹೇಳಿದಾಗ 2 o'clock ಅಂತ ಹೇಳ್ತೀರಾ, ಅದು ಬಿಟ್ಟು 2 o'clock ಇನ್ ದ ನಾರ್ತ್ ಡೈರೆಕ್ಷನ್, 2 o'clock ಇನ್ ದ ಈಸ್ಟ್ ಡೈರೆಕ್ಷನ್ ಅಂತ ಹೇಳಲ್ಲ. ಸೊ ಟೈಮ್ ಅಂತ ಬಂದಾಗ ನಾವು ಬರೀ ವ್ಯಾಲ್ಯೂ ಬಗ್ಗೆ ಮಾತ್ರ ಮಾತಾಡೋದ್ರಿಂದ ವ್ಯಾಲ್ಯೂ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಗ್ನಿಟ್ಯೂಡ್. ಸೊ ಇಟ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಕಾಲ್ಡ್ ಆಸ್ ಸ್ಕೇಲಾರ್ಸ್. The first two terms I'm going to consider in this chapter is about distance or path length, and the second one it is called as displacement. For that I have considered an example, that is you want to reach the college
So before reaching the college, you want the blessings of God, so that you will either go to the temple, church or mosque. So blessings ಬೇಕಾಗುತ್ತೆ, so ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಿಂದ ಟೆಂಪಲ್ ಅಥವಾ ಚರ್ಚ್ ಅಥವಾ ಮಾಸ್ಕ್ಗೆ ಲೆಂತ್ ನಾನು 5 ಕಿಲೋಮೀಟರ್ಸ್ ಅಂತ ತಗೋತೀನಿ ಫಾರ್ ಇನ್ಸ್ಟೆನ್ಸ್. ಹಾಗೆ after you took the blessings of God, you will reach the college which is at a length of 3 kilometers from the temple, church or mosque. So ಇವಾಗ ಡಿಸ್ಟೆನ್ಸ್ ಹಾಗೆ ಡಿಸ್ಪ್ಲೇಸ್ಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡಿ. ಸೊ the total length, that is 5 plus 3, 5 plus 3 ಮಾಡಿದಾಗ 8 ಕಿಲೋಮೀಟರ್ ಬರುತ್ತೆ. ಸೊ when you calculate the total length covered by the body or an object, total length, so home ಇಂದ ಹಿಡಿದು ಕಾಲೇಜ್ ವರೆಗೂ ಎಷ್ಟು ಲೆಂತ್ ನ ಕವರ್ ಮಾಡಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ it comes under a category called as distance or path length. So the definition for distance or path length is it is the total length covered by an object or a body ಅಂತ ಬರಿಬಹುದು. ಕಮಿಂಗ್ ಟು ದ ಡಿಸ್ಪ್ಲೇಸ್ಮೆಂಟ್. ಸೊ ಯಾವ ತರ ಟರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಮನೇಲಿ ಇದ್ದೀರಾ ನೀವು, ಸೊ ದಿಸ್ ಈಸ್ ಯೋರ್ ಇನಿಷಿಯಲ್ ಪೊಸಿಷನ್. ಸೊ ನಿಮ್ಮ ಇನಿಷಿಯಲ್ ಸ್ಟಾರ್ಟ್ ಆಗುವಂತ ಪೊಸಿಷನ್ ಈಸ್ ಫ್ರಮ್ ದ ಹೋಮ್. ಹಾಗೆ ರೀಚ್ ಆಗುವಂತ ಡೆಸ್ಟಿನೇಷನ್ ನ ನಾನು ಫೈನಲ್ ಪೊಸಿಷನ್ ಅಂತ ಹೇಳ್ತೀನಿ. ಸೊ ದಿಸ್ ಐ ಆಮ್ ಗೋಯಿಂಗ್ ಟು ಟರ್ಮ್ ಇಟ್ ಆಸ್ ದ ಇನಿಷಿಯಲ್ ಪೊಸಿಷನ್, whereas the college or the destination I am going to term it as the final position. So ಇನಿಷಿಯಲ್ ಮೈನಸ್ ಫೈನಲ್ ಪೊಸಿಷನ್ ಮಾಡಿದಾಗ ಏನು ಬರುತ್ತೋ ವ್ಯಾಲ್ಯೂ, ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಫೈನಲ್ ಆಗಿ ರೀಚ್ ಆಗೋದಕ್ಕೆ ಎಷ್ಟು ಲೆಂತ್ ನ ನೀವು ಕವರ್ ಮಾಡಿದೀರಾ? 3 ಕಿಲೋಮೀಟರ್ಸ್ ಅಷ್ಟು ಲೆಂತ್ ನ ಕವರ್ ಮಾಡಿದೀರಾ. ಮನೇಲಿದ್ದಾಗ ಏನಿರುತ್ತೆ? ದ ಪೊಸಿಷನ್ ವಿಲ್ ಬಿ 0 ಇಟ್ ಸೆಲ್ಫ್. ಸೊ ಇನಿಷಿಯಲ್ ಪೊಸಿಷನ್ ವಿಲ್ ಬಿ 0. ಸೊ ಫೈನಲ್ ಮೈನಸ್ ಇನಿಷಿಯಲ್ ಮಾಡಿದಾಗ, ದಟ್ ಈಸ್ 3 kilometers minus 0. ಇನಿಷಿಯಲ್ ಪೊಸಿಷನ್ ಅಂದ್ರೆ ನೀವು ಮನೆಯಲ್ಲಿ ಇರೋದ್ರಿಂದ ಐ ಹ್ಯಾವ್ ಕನ್ಸಿಡರ್ಡ್ ಇಟ್ ಟು ಬಿ 0. ಸೊ ಎಷ್ಟು ಬರುತ್ತೆ ಆನ್ಸರ್? 3 kilometer ಬರುತ್ತೆ. ಸೊ ದೆರ್ ಈಸ್ ವೇರಿಯೇಷನ್ ಇನ್ ದ ಆನ್ಸರ್ಸ್, ದಟ್ ಈಸ್ 8 kilometer for the first one and for the second one 3 kilometer. ಸೊ ಡಿಸ್ಟೆನ್ಸ್ ಆರ್ ಪಾತ್ ಲೆಂತ್ ಅಂತ ಹೇಳಿದಾಗ ಇಟ್ ಈಸ್ ದ ಟೋಟಲ್ ಲೆಂತ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಅಥವಾ ಬಾಡಿ ಅಂತ ಬರೀತೀರಾ. Whereas displacement anta bardaga, it is the difference between final position and initial position of an object. So that is the definition. Since this will be asked for 3 marks, as write the difference between distance and displacement. So I have written in this particular format. ಸೊ ಆಲ್ರೆಡಿ ನಾವು ಡೆಫಿನೇಷನ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇಟ್ ಈಸ್ ದ ಟೋಟಲ್ ಲೆಂತ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಆರ್ ಬಾಡಿ ಅಂತ ಹೇಳಿದಾಗ ಇಟ್ ಈಸ್ ಡಿಸ್ಟೆನ್ಸ್ ಆರ್ ಪಾತ್ ಲೆಂತ್. ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಹಾಗೆ ಇನಿಷಿಯಲ್ ಪೊಸಿಷನ್ ಮಾತ್ರ ತಗೊಂಡಾಗ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ನಾ ದ ಸೆಕೆಂಡ್ ಪಾಯಿಂಟ್ ವಿಚ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಇಸ್ ವಿಚ್ ಈಸ್ ಸ್ಕೇಲಾರ್ ಅಂಡ್ ವಿಚ್ ಈಸ್ ವೆಕ್ಟಾರ್. ಡಿಸ್ಟೆನ್ಸ್ ಬರೆಯುವಾಗ 3 ಮೀಟರ್ ಅಂತ ಮಾತ್ರ ಹೇಳ್ತೀವಿ, ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಬರೆಯುವಾಗ 3 ಮೀಟರ್ ಇನ್ ದ ಈಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೈರೆಕ್ಷನ್ ಬಗ್ಗೆ ಮೆನ್ಷನ್ ಮಾಡ್ತೀವಿ. ಸೊ ಓನ್ಲಿ ವ್ಯಾಲ್ಯೂ ಬಗ್ಗೆ ಮೆನ್ಷನ್ ಮಾಡೋದ್ರಿಂದ, ಸೊ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಹಿಯರ್ ಇಟ್ ಈಸ್ ಮ್ಯಾಗ್ನಿಟ್ಯೂಡ್. ಸೊ ಬರೀ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತೀವಿ ಯಾವಾಗ ಡಿಸ್ಟೆನ್ಸ್ ಬಗ್ಗೆ ಮಾತಾಡೋದಾದ್ರೆ. ಸೊ ದೇರ್ ಬೈ distance is a scalar quantity. So it is a scalar quantity. Next, for the displacement, ಅದೆಂತ ಕ್ವಾಂಟಿಟಿ ಅಂತ ಹೇಳಿದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಜೊತೆಗೆ, ಸೊ ವಿ ವಿಲ್ ನಾಟ್ ಓನ್ಲಿ ಕನ್ಸಿಡರ್ ದ ಮ್ಯಾಗ್ನಿಟ್ಯೂಡ್ ಅಂದ್ರೆ ವ್ಯಾಲ್ಯೂ ಜೊತೆಗೆ ಡೈರೆಕ್ಷನ್ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾವ ಡೈರೆಕ್ಷನ್? ಈಸ್ಟ್ ಡೈರೆಕ್ಷನ್ ನ, ನಾರ್ತ್ ಡೈರೆಕ್ಷನ್ ನ ಅಂತ ಕನ್ಸಿಡರ್ ಮಾಡೋದ್ರಿಂದ the displacement, it is a vector quantity. So these are the two differences. So one is a scalar quantity, the other one is the vector quantity. The third one, ಯಾವತ್ತೂ ಕೂಡ ಡಿಸ್ಟೆನ್ಸ್ ಅಥವಾ ಪಾತ್ ಲೆಂತ್ 0 ಆಗಿರಲ್ಲ. ಸೊ ಇಟ್ ಕ್ಯಾನ್ ನೆವರ್ ಬಿ 0. ಸೊ ಇಟ್ ಕ್ಯಾನ್ ನೆವರ್ ಬಿ 0. ಯಾಕೆ ಅಂತ ಹೇಳಿದ್ರೆ, ನೀವು
ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಲೆಂತ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಕ್ಯಾನ್ ನೆವರ್ ಬಿ 0 ಆರ್ ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಸೊ ಯಾವತ್ತೂ ಕೂಡ ನೆಗೆಟಿವ್ ಆಗಿರಲ್ಲ. ಇದು ಆನ್ಸರ್, ಏನ್ ಆನ್ಸರ್ ಬರುತ್ತೋ ಅದು ನೆಗೆಟಿವ್ ಆಗಿರಲ್ಲ. ಬಟ್ ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಇಟ್ ಕ್ಯಾನ್ ಬಿ ಪಾಸಿಟಿವ್, 0 ಆರ್ ನೆಗೆಟಿವ್. ಯಾವಾಗ 0 ಆಗುತ್ತೆ ಅನ್ನೋದು ಮುಂದೆ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಹಾಗೆ ನೆಗೆಟಿವ್. ಸಪೋಸ್ ಇಫ್ ಯು ಆರ್ ಮೆಷರಿಂಗ್ ಇನ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಯಾವುದೋ ಒಂದು ವ್ಯಾಲ್ಯೂನ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೆಷರ್ ಮಾಡೋದಿದ್ರೆ +3 ಮೀಟರ್ ಅಂತ ಬರುತ್ತೆ. ಅದೇ ನೀವು ಒಂದು ನೆಗೆಟಿವ್ ಡೈರೆಕ್ಷನ್ ಅಲ್ಲಿ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೆಷರ್ ಮಾಡೋದಿದ್ರೆ -3 ಮೀಟರ್ ಅಂತ ಬರುತ್ತೆ. ಸೊ ಇಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ಇಟ್ ಕ್ಯಾನ್ ಬಿ ನೆಗೆಟಿವ್. So, whereas the distance or displacement, ನೀವು ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಲೆಂತ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಕ್ಯಾನ್ ನೆವರ್ ಬಿ 0 ಅಂಡ್ ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಯಾಕಂದ್ರೆ ನಾವು ಅದ್ರ ಡೈರೆಕ್ಷನ್ ಮಾತಾಡ್ತಿಲ್ಲ. ಸೊ ಅದು ಎಕ್ಸ್ ಆಕ್ಸಿಸ್ ಅಲ್ಲಾದ್ರೂ ವಾಕ್ ಮಾಡ್ಕೊಂಡು ಹೋಗ್ಲಿ ಅಥವಾ -x ಆಕ್ಸಿಸ್ ಅಲ್ಲಾದ್ರೂ ವಾಕ್ ಮಾಡ್ಕೊಂಡು ಹೋಗ್ಲಿ, ನಮಗ್ ಬರೀ ಏನ್ ಬೇಕು, ವ್ಯಾಲ್ಯೂ ಮಾತ್ರ ಬೇಕು, 3 ಮೀಟರ್ ಇನ್ ಬೋತ್ ದ ಆಕ್ಸಿಸ್. ಸೊ ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್, ಹಾಗೆ it can never be 0. But whereas displacement, it can be positive, 0 or negative. So 0 ಬಗ್ಗೆ ನಾನು next slide ಅಲ್ಲಿ ಮಾತಾಡ್ತೀನಿ. So the next questions are, what is the SI unit of distance and displacement? So ಎರಡರಲ್ಲೂ ನೀವು ಏನನ್ನ ಮೆಷರ್ ಮಾಡ್ತೀರಾ ಅಂದ್ರೆ ಲೆಂತ್ ನ ಮೆಷರ್ ಮಾಡ್ತೀರಾ. ಸೊ ಟೋಟಲ್ ಡಿಸ್ಟೆನ್ಸ್, total length of an object na consider ಮಾಡಿದ್ರೆ it comes under the category called as distance. ಬರೀ final position minus initial position ನ ಮಾತ್ರ ಮಾಡಿದ್ರೆ you will get the displacement. ಎರಡರಲ್ಲೂ ಕೂಡ ನೀವು ಏನನ್ನ ಮೆಷರ್ ಮಾಡ್ತೀರಾ, ಲೆಂತ್ ನ ಮೆಷರ್ ಮಾಡ್ತೀರಾ. ಸೊ ಲೆಂತ್ ಅಂತ ಹೇಳಿದ ತಕ್ಷಣ SI ಯೂನಿಟ್ ಗೆ ಏನನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ MKS ಸಿಸ್ಟಮ್ ಅಲ್ಲಿ ಲೆಂತ್ ಗೆ ಏನ್ ಯೂನಿಟ್ ಇದೆಯೋ ಅದನ್ನ ಕನ್ಸಿಡರ್ ಮಾಡಬೇಕು. ಸೊ MKS ಅಲ್ಲಿ M here stands for meter. Meter is the unit for length. So thereby SI unit of distance and displacement ಎರಡಕ್ಕೂ ಕೂಡ ಏನ್ ಆನ್ಸರ್ ಬರ್ಕೋತೀರಾ, ಮೀಟರ್, and small m is the symbol for it. Next, what is the dimensional formula for distance and displacement? ನಾನು ಆಲ್ರೆಡಿ ಹೇಳಿದೀನಿ, ಏನನ್ನ ಮೆಷರ್ ಮಾಡ್ತೀರಾ, ಲೆಂತ್ ನ ಮೆಷರ್ ಮಾಡ್ತೀರಾ. ಸೊ ಲೆಂತ್ ಗೆ ಏನ್ ಬರುತ್ತೆ, ಡೈಮೆನ್ಷನ್ಸ್, ದಟ್ ಈಸ್ m0 l1 t⁻0. So this is the dimensional formula for both distance and displacement. I'm discussing about 1 mark questions from distance and displacement. So these two are important for 1 mark. So first question ಏನು ಅಂತ ನೋಡೋಣ. When is distance is equal to displacement ಅಂತ ಕೇಳಿದ್ದಾರೆ. So you will start from the home and you will reach the college and you don't want to go to the temple or mosque or the church. ಫಾರ್ ಎಕ್ಸಾಂಪಲ್, ಹೋಮ್ ಇಂದ ಕಾಲೇಜ್ಗೆ 2 ಕಿಲೋಮೀಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ಹೌ ಡು ಯು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್? ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಟೋಟಲ್ ಲೆಂತ್. ಹೋಮ್ ಇಂದ ಕಾಲೇಜ್ಗೆ ಎಷ್ಟು ಲೆಂತ್ ಕವರ್ ಆಗಿದೆ, 2 ಕಿಲೋಮೀಟರ್. ಸೊ ಹಿಯರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 2 ಕಿಲೋಮೀಟರ್. ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಎಲ್ಲಿಗೆ ಹೋಗಿ ರೀಚ್ ಆಗ್ತಿದ್ದೀರಾ, ಕಾಲೇಜ್ಗೆ, ಎಷ್ಟು ಲೆಂತ್ ನ ಕವರ್ ಮಾಡಿ, 2 ಕಿಲೋಮೀಟರ್. ಸೊ ಫೈನಲ್ ಪೊಸಿಷನ್ ಏನಾಗುತ್ತೆ ಇಲ್ಲಿ, 2 ಕಿಲೋಮೀಟರ್ ಆಗುತ್ತೆ. ಇನಿಷಿಯಲ್ ಪೊಸಿಷನ್, ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ, ಮನೆಯಿಂದ. ಸೊ ಇನಿಷಿಯಲ್ ಪೊಸಿಷನ್ ನಾನು 0 ಅಂತ ತಗೋತೀನಿ. ಸೊ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಬರ್ಕೋತೀರಾ, ಇಟ್ ಈಸ್ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಸೊ ಫೈನಲ್ ಪೊಸಿಷನ್ ಈಸ್ 2 ಕಿಲೋಮೀಟರ್, ಹಾಗೆ ಇನಿಷಿಯಲ್ ಪೊಸಿಷನ್ ಈಸ್ 0. ಸೊ 2 minus 0, 2 ಕಿಲೋಮೀಟರ್ ಬರುತ್ತೆ. So both distance and displacement is having the same value. So I can say ಯಾವಾಗ distance displacement ಗೆ equal ಆಗುತ್ತೆ, when the body is moving in a straight line. Straight line ಅಲ್ಲಿ ಹೋದಾಗ distance will be equal to what? Displacement. So if the body is moving in the straight line. So that is the supposed to be answer.
if the body is moving in a straight line. And the next question, when is displacement is equal to 0 but distance not equal to 0? So ನಾನು ಆವಾಗಲೇ ಹೇಳಿದೆ differences ಅಲ್ಲಿ displacement can be 0 but distance cannot be 0. So ಅದ್ರ ಬಗ್ಗೆ explanation ಕೊಡೋಣ. For example, a body is moving in a circular path. So circle ಅಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳಿ. So the body will start from this particular point. ನಾನು A ಅಂತ ತಗೋತೀನಿ. ಸೊ ಕಂಪ್ಲೀಟ್ ಲೆಂತ್ ಎಷ್ಟು ಕವರ್ ಮಾಡಬಹುದು ಅಂತ ಹೇಳಿದ್ರೆ 3 ಮೀಟರ್ ಅಷ್ಟು ಲೆಂತ್ ನ ಕವರ್ ಮಾಡಬಹುದು. ಈ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋದಾಗ 3 ಮೀಟರ್ ಅಷ್ಟು ಲೆಂತ್ ನ ಕವರ್ ಮಾಡಬಹುದು. ಸೊ ದೇರ್ ಬೈ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಟೋಟಲ್ ಲೆಂತ್ ನನಗೆ ಬೇಕು. ಸೊ ಟೋಟಲ್ ಲೆಂತ್ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡ್ಕೋಬಹುದು, 3 ಮೀಟರ್. ಸೊ 3 ಮೀಟರ್ ವಿಲ್ ಬಿ ದ ಡಿಸ್ಟೆನ್ಸ್. ಇವಾಗ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಗೆ ಬರೋಣ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಬಾಡಿ ಮೂವ್ ಆಗಕ್ಕೆ, ಫ್ರಮ್ ಎ ಪಾಯಿಂಟ್ ಸ್ಟಾರ್ಟ್ ಆಗ್ತಿದೆ, ಮತ್ತೆ ಎಲ್ಲಿಗೆ ಹೋಗಿ ರೀಚ್ ಆಗಬೇಕು, ಎ ಪಾಯಿಂಟ್ ಗೆ ಹೋಗಿ ರೀಚ್ ಆಗಬೇಕು. ಸೊ ದಟ್ ಈಸ್ ದ ಇನಿಷಿಯಲ್ ಪೊಸಿಷನ್ ಅಂಡ್ ದಟ್ ಈಸ್ ದ ಫೈನಲ್ ಪೊಸಿಷನ್. ಸೊ ಹಿಯರ್ ಇನ್ ಅ ಸರ್ಕ್ಯುಲರ್ ಪಾತ್ ಇನಿಷಿಯಲ್ ಪೊಸಿಷನ್ ಒಂದೇ ಆಗಿದೆ, ಹಾಗೆ ಫೈನಲ್ ಪೊಸಿಷನ್ ಕೂಡ ಒಂದೇ ಆಗಿದೆ. ಸೊ ಹಿಯರ್ ದ ಇನಿಷಿಯಲ್ ಪೊಸಿಷನ್ IP is equal to the final position. ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಏನು? ಸೊ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಸೊ ಇಲ್ಲಿ 3 ಮೀಟರ್ ಅನ್ನೋದು ಫೈನಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನ್ ಕೂಡ ಅದೇ ಆಗಿರೋದ್ರಿಂದ 3 ಮೈನಸ್ 3 ವಿಲ್ ಬಿ ಈಕ್ವಲ್ ಟು 0. ಅಥವಾ ಎ ಮೈನಸ್ ಎ, ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಆಲ್ಸೋ ಎ, ಹಾಗೆ ಎಂಡಿಂಗ್ ಪಾಯಿಂಟ್ ಈಸ್ ಆಲ್ಸೋ ಎ. ಸೊ ಎ ಮೈನಸ್ ಎ ವಿಲ್ ಬಿ ಈಕ್ವಲ್ ಟು 0. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಡಿಸ್ಪ್ಲೇಸ್ಮೆಂಟ್ 0 ಆಗಿದೆ ಬಟ್ ಡಿಸ್ಟೆನ್ಸ್ 0 ಆಗಿಲ್ಲ, ಏನೋ ಒಂದು ವ್ಯಾಲ್ಯೂ ತಗೊಂಡಿದೆ. ಸೊ ಯಾವಾಗ ಈ ತರ ಸರ್ಕಮ್ಸ್ಟೆನ್ಸ್ ನ ಅಪ್ಲೈ ಮಾಡ್ಕೋಬಹುದು, ಇಫ್ ಅ ಬಾಡಿ ಇಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್ ಅಥವಾ ಇಫ್ ದ ಬಾಡಿ ಇಸ್ ಮೂವಿಂಗ್ ಇನ್ ಸರ್ಕಲ್. ಸೊ ಬಾಡಿ ಇಸ್ ಮೂವಿಂಗ್ ಇನ್ ಅ circular path. So giant wheel can be the example. So giant wheel rotation ಮಾಡುವಾಗ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೀರಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ, 0 ಆಗ್ಬಿಟ್ಟಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಫೈನಲ್ ಪೊಸಿಷನ್ ಕೂಡ ಅದೇನೆ, ಇನಿಷಿಯಲ್ ಪೊಸಿಷನ್ ಕೂಡ ಅದೇ. ಸೊ ದಿಸ್ ಟೂ ಆರ್ ಇಂಪಾರ್ಟೆಂಟ್ ಫಾರ್ 1 mark. So when is the distance will be equal to displacement? If the body is moving in a straight line. When is displacement can be equal to 0 but distance cannot be equal to 0 if the body is moving in a circular path.